ಗ್ರಾಹಕರ ರಕ್ಷಣೆಗೆ ಕೇಂದ್ರ ಸರ್ಕಾರ ಈಗಾಗಲೇ ಹಲವು ಯೋಜನೆಗಳನ್ನು ರೂಪಿಸಿದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಸೇರಿದಂತೆ 17 ಭಾಷೆಗಳಲ್ಲಿ ಕುಂದುಕೊರತೆ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಲೋಕಸಭೆಗೆ ಇಂದು ತಿಳಿಸಿದ್ದಾರೆ. ಗ್ರಾಹಕ ರಕ್ಷಣೆ ಇ-ಕಾಮರ್ಸ್ ನಿಯಮಗಳ ಕುರಿತು ಚರ್ಚೆಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಆನ್ಲೈನ್ ಶಾಪಿಂಗ್ನಲ್ಲಿ ಪಾರದರ್ಶಕತೆ, ಸುರಕ್ಷತೆ ಮತ್ತು ಗ್ರಾಹಕರ ಹಕ್ಕುಗಳನ್ನು ಖಚಿತಪಡಿಸುತ್ತದೆ ಎಂದರು. ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಗ್ರಾಹಕರಿಗೆ ಮೋಸ ಮಾಡುವ ಡಾರ್ಕ್ ಪ್ಯಾಟರ್ನ್ಗಳು ಮತ್ತು ಹೆಚ್ಚುವರಿ ಕ್ಯಾಶ್ ಆನ್ ಡೆಲಿವರಿ ಶುಲ್ಕಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆದೇಶಿಸಲಾಗಿದೆ. ಗ್ರಾಹಕರ ಹಕ್ಕುಗಳನ್ನು ರಕ್ಷಿಸಲು ತಪ್ಪು ದಾರಿಗೆಳೆಯುವ ಜಾಹೀರಾತುಗಳು ಮತ್ತು ಅನ್ಯಾಯದ ವ್ಯಾಪಾರ ಪದ್ಧತಿಗಳನ್ನು ತಡೆಯಲು ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತಿದೆ ಎಂದರು. ಕುರಿತ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರವು ಈಗಾಗಲೇ ಹಲವಾರು ತರಬೇತಿ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡಿದೆ ಎಂದರು. ಐಎಎಸ್, ಯುಪಿಎಸ್ಸಿ, ಸಿಎಸ್ಸಿಯಂತಹ ಪರೀಕ್ಷೆಗಳ ತರಬೇತಿಗೆ ಸಂಬಂಧಿಸಿದಂತೆ ದಾರಿ ತಪ್ಪಿಸುವ ಜಾಹೀರಾತುಗಳಿಗಾಗಿ 5 ಲಕ್ಷ ರೂಪಾಯಿ, ಆನ್ಲೈನ್ ಐಎಎಸ್ ತರಬೇತಿಯಲ್ಲಿ ಸುಳ್ಳು ಮತ್ತು ದಾರಿ ತಪ್ಪಿಸುವ ಜಾಹೀರಾತುಗಳಿಗಾಗಿ 10 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಎಂದರು. Because of that publicity, their reputation is coming under the question mark. That's why it has come under control, but we are continuously monitoring it, and we have repeatedly giving the notice, and also penalty has been levied on every coaching classes where they have done such a misleading advertisement. ವಂದೇ ಭಾರತ್ ರೈಲುಗಳ ಕುರಿತ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು, ಪ್ರಸ್ತುತ ದೇಶದಲ್ಲಿ 160ಕ್ಕೂ ಹೆಚ್ಚು ವಂದೇ ಭಾರತ್ ರೈಲುಗಳು ಕಾರ್ಯನಿರ್ವಹಿಸುತ್ತಿವೆ. ಅವುಗಳ ಸುರಕ್ಷತೆಗೆ ಎಲ್ಲಾ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದರು. ವಂದೇ ಭಾರತ್ ರೈಲುಗಳ ಮೇಲೆ ಕಲ್ಲು ಹೊಡೆಯುವವರು ಸೇರಿದಂತೆ ಇತರ ಅಕ್ರಮ ನಡೆಸುವವರ ಬಗ್ಗೆ ಕೇಂದ್ರ ಸರ್ಕಾರ ನಿಗಾ ವಹಿಸಿದ್ದು, ಇದಕ್ಕಾಗಿ ಹೈ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಇದು ಸಹಕಾರಿಯಾಗಿದೆ ಎಂದು ಹೇಳಿದರು. Wherever states are supporting, work is going on very well. It's not a question of politics. Railway is a matter which connects the common citizen with the services which governments can provide. And it is a duty of each and every party, each and every state government to make sure that they take proactive steps. They take proactive steps in getting the railway projects done, because that is where our country's common ದೇಶದಲ್ಲಿ ದೂರಸಂಪರ್ಕ ಕ್ಷೇತ್ರದಲ್ಲಿ ಆಗಿರುವ ಬೆಳವಣಿಗೆ ಕುರಿತ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ಭಾರತವು 5Gಯಲ್ಲಿ ಗಮನಾರ್ಹ ಮೈಲಿಗಲ್ಲುಗಳನ್ನು ಸಾಧಿಸಿದೆ. ಒಟ್ಟು 120 ಕೋಟಿ ಮೊಬೈಲ್ ಚಂದಾದಾರರಲ್ಲಿ 40 ಕೋಟಿಯಷ್ಟು 5G ಬಳಕೆದಾರರನ್ನು ಹೊಂದಿದೆ ಎಂದು ಹೇಳಿದರು. उपलब्ध हो चुकी है. पुराने नियम को हम लोग ने बदले हैं सर. लाइसेंसिंग कंडीशंस हमने परिवर्तित कर लिए हैं टीएसपीज के लिए. पहले नियम होता था कि सीमावर्ती इलाके में सिग्नल फेड आउट क्लॉज होना चाहिए ताकि बॉर्डर के उस पार न चला जाए. उस नियम को हमने पूर्ण रूप से कैंसिल किया है. Taken measures to expand Wi-Fi connectivity. 14,000 ಗ್ರಾಮ ಪಂಚಾಯತ್ ಲಿನಿಯರ್ ಟೊಪಾಲಜಿ में जुड़े थे. ಕಾರ್ಯಕ್ಷಮತೆಯ ಕುರಿತು ಕೇಳಿದ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು, ಬಿಎಸ್ಎನ್ಎಲ್ ಸ್ಥಳೀಯ 4G ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮತ್ತು 5G ಅಪ್ಗ್ರೇಡ್ ಮೂಲಕ ಗಮನಾರ್ಹ ಸಾಧನೆ ಮಾಡುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಂಪನಿಯು ಸುಮಾರು 17 ವರ್ಷಗಳ ನಂತರ ಲಾಭದಾಯಕವಾಗಿ ಸಾಗಿದೆ. ಅದರ ಚಂದಾದಾರರ ಸಂಖ್ಯೆ 7.8 ಮಿಲಿಯನ್ನಿಂದ 22 ಮಿಲಿಯನ್ಗೆ ಏರಿದೆ ಎಂದು ಹೇಳಿದರು. 8 राज्य स्टेट लेड मॉडल के आधार पर इसको क्रियान्वयन कर रहे हैं. इसे हम लोग हर माह पर हम लोग मॉनिटर कर रहे हैं. अभी टेंडर आउट हुआ है. जल्द से जल्द जहां टेलीकॉम नेटवर्क हम लोग इस्तेमाल कर रहे हैं पूरे देश में,